ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಾವು ಹಿಂದಿನ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಮಕರಣ ಮಾಡುವಾಗ ಕೂಸಿಗೆ ಹೆಸರಿಡುವಾಗ ಹೊಳೆಗಂಗವನ ಪೂಜೆ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡ್ಕೊಂಡೇವ್ರಿ. ಅದ್ರ ಮುಂದುವರೆದ ಭಾಗದಾಗ ನಾವು ಮತ್ತೆ ಮುಂದೆ ಏನೇನು ಪದ್ಧತಿ ಮಾಡ್ತೀವಿ, ಏನೇನು ಶಾಸ್ತ್ರ ಮಾಡ್ತೀವಿ, ಹೆಸರು ಹೆಂಗೆ ಇಡ್ತೀವಿ, ಮೊದಲು ಯಾರ್ಯಾರ ಹೆಸರು ಕರಿತೀವಿ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಬರ್ರಿ. ಕೇಲ್ ತುಂಬಿಕೊಂಡು ಕೇಲ್ನ ಯಾರು ತುಂಬ್ಕೊಂಬರ್ತಾರ್ರಿ ಅಂದ್ರೆ ಯಾರು ರೀಸೆಂಟಾಗಿ ಗಂಡು ಮಗುವಿಗೆ ಜನ್ಮ ನೀಡಿರ್ತಾರಲ್ರಿ, ಅಂದ್ರೆ ಗಂಡು ಪಾಪು ಇರ್ತಿತ್ತಲ್ಲ ಅಂಥವರು ಆ ಕೇಲ್ನ ಹೊರಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಆ ತುಂಬಿದ ಕೊಡನ ತೊಗೊಂಡು ಬಂದು ತೊಟ್ಲದ ಕೆಳಗೆ ಬೇವಿನ ಸೊಪ್ಪಿಟ್ಟು ಅದಕ್ಕೆಲ್ಲ ಒಂದು ಉಡಿ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೂ ಒಂದು ನಾವೇನು ಮಾಡಿರ್ತೇವಲ್ರಿ ಎಡೆ, ಅಂದ್ರೆ ಎಲ್ಲ ಅಡ್ಗಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಎಡೆ ಮಾಡ್ಬೇಕು. ಆಮೇಲೆ ಯಾರ್ಯಾರು ಮುತ್ತೈದೆಯರು ಬರ್ತಾರಲ್ರಿ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬೋ ಶಾಸ್ತ್ರ ಇರ್ತೈತಿ. ಈಗ ನೋಡ್ರಿ, ನಮಗೆ ಉಡಿ ತುಂಬ ಆತಾರ. ಉಡಿ ತುಂಬೋ ಕಾರ್ಯಕ್ರಮ ಮುಗಿದ ನಂತರ ನಾವು ಬಂದಂಥ ಮುತ್ತೈದೆಯರಿಗೆಲ್ಲ ಮೊದಲು ಉಡಿ ತುಂಬ್ತೇವ್ರಿ ಅರಿಶಿನ ಕುಂಕುಮ ಕೊಟ್ಟು. ಆಮೇಲೆ ನನ್ನ ಸೊಸಿ ರೆಡಿ ಆಗತ್ತಿದ್ಲು. ರೆಡಿ ಆಗಿಂದ ಆಕೆಗೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಮೊದಲಿಗೆ ತೊಟ್ಲಿಗೆ ಹಾಕ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ತೊಟ್ಲಿಗೆ ಎಲ್ಲ ಥರದ ಟೋಪಿ ಹೊಸದಾಗಿ ಏನೇನು ಆಕೆಗೆ ತಂದಿರ್ತಾರಲ್ರಿ ಡ್ರೆಸ್ಸು, ಒಂದು 5 ಥರ ಡ್ರೆಸ್ಸು, 5 ಥರ ಟೋಪಿ ಅವನ್ನೆಲ್ಲನೂ ತೊಟ್ಲಿಗೆ ಹಾಕಿ ಅರೇಂಜ್ ಮಾಡಿರ್ತಾರ್ರಿ ಹೊಸವೆಲ್ಲ. ನೋಡಿರಿ, ಸೊಸಿ ರೆಡಿ ಆಗ್ಯಾಳ. ಈಗ ಆಕಿನ ತೊಟ್ಲಿಗೆ ಹಾಕ್ಬೇಕು. ಇದನ್ನ ಮಾಡಿಕೊಡೋ ಕುಡಿಸ್ಲಿಕ್ಕೆ ಮುಗಿತಾಟ ಅವ್ರ ಅಪ್ಪಾಜಿ ಮಗಳಿಗೆ ಅಂಥೇಳಿ ಬೆಳ್ಳಿ ಉಂಗುರ ತಂದಿದ್ದಿರ್ರಿ, ಅಂದ್ರೆ ಬೆಳ್ಳಿ ಉಂಗುರ ಇಟ್ಟು ನೋಡ್ಬೇಕಂತ ಹೇಳಿದ್ರಿ. ಹಾಗಾಗಿ ಉಂಗುರ ಇಡತಾನ್ರಿ ಅವ್ರ ಅಪ್ಪಾಜಿ. ಇದ್ರ ನೆಕ್ಸ್ಟ್ ಹೆಸರಿಡೋದು ಕಾರ್ಯಕ್ರಮ ಅಂದ್ರೆ ಸೋದರತ್ತಿ. ಡ್ರೆಸ್ ಮ್ಯಾಚ್ ಇದನ್ನ ಹಾಕ್ಬೇಕಿದ್ರಿ. ಅವ್ರ ಅಜ್ಜ ಮುಂದೆ ಬ್ಯಾಡ್ತಾಗ ಅವ್ರು ನಡೀತೈತಿ. ಅವ್ರ ಅಜ್ಜ ನಿಮ್ಮ ನಮ್ಮ ಅಜ್ಜ ಬರ್ತೈತಿ. ಗಂಡಮ್ಮ ಗಂಡಜ್ಜ ನೇತ್ರಾವತಿ ಅವ್ರು ಬರಲ್ಲ, ಅವ್ರದ್ದು ಬರಲ್ಲ. ನೇತ್ರಾವತಿ 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 ಆಕಿ ಹುಟ್ಟಿದ್ದು ಬಂದೈತಿ. ಯಶ್ವಿಕಾ 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 ಬಿಡು. ಇಪ್ಪತ್ತು ನೀ ಹೇಳ್ಕೊಡವ ಏನೇನ ಹೇರ್ ತರ್ಬೇಕಂತ ನೋಡು. ಎಂತ ಹೇರ್ ಹಿಂಗನ್ನ ಇಪ್ಪತ್ತು ಈಗ ಬರ್ಬೇಕಿತ್ತಾಗ ಇಲ್ಲ ಹಂಗ್ ಬರ್ಬೇಕಂತ ಬಾಯಿ ನೀನೇ ತುಂಬಕ್ ನೀನು ತುಂಬ್ಕೋಬೇಕು ಮೊದ್ಲು. ನಾಗಲಿಂದ ಹೇಳಾಕತ್ತೆ ನಾನು ಉಡಿ ತುಂಬ್ತೇನೆ. ನಾನು ಅವಳಿಗೆ ಸೋದರತೆ ಅಕ್ಕೇನ್ರಿ, ಹಾಗಾಗಿ ಹೆಸರು ನಾನೇ ಇಟ್ಟೆ. ಹೆಸರು ಭಾಳ ಚಂದ ಐತಿ. ಆಮೇಲೆ ಏನಪ್ಪ ಅಂದ್ರೆ ಇದೊಂದು ವಿಚಿತ್ರ ಪದ್ಧತಿ ಅಂದ್ರೆ ಪಾಪುಂದು ಇಶಿ ಅರ್ಬಿ ಒಳಗೆ ಕಡ್ಲಿಕಾಳು ಅವನ್ನೆಲ್ಲ ಹಾಕಿ ಕಟ್ಟಿಟ್ಟಿರ್ತಾರೆ ರೀ. ನಾವು ಹೆಸರಿಡೋರು ಅದನ್ನು ಬಾಯಿ ಒಳಗೆ ತೊಗೊಂಡು
ಅದನ್ನು ಎಲ್ಲರಿಗೂ ಒಂದು ಸ್ವಲ್ಪ ಹಂಚ್ಬೇಕು ಅನ್ನೋದು ಇರ್ತೈತ್ರಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಪ್ಪ ಅಂದ್ರೆ ತಿಂಗಳು ತುಂಬೋದ್ರೊಳಗೆ ಬಾಣಂತಿಗೆ ಭಾಳ ಕಟ್ನಿಟ್ಟು ಮಾಡಿರ್ತಾರೆ ರೀ. ರೈಸ್ ಕೊಟ್ಟಿರಂಗಿಲ್ಲ, ಯಾಕಂದ್ರೆ ಸಿಸರಿನ್ ಆಗಿರ್ತೈತಲ್ಲ. ಆಮೇಲೆ ಸ್ವಲ್ಪ ನೀರು ಕುಡಿಬೇಕು, ಹಿಂಗೆ ಖಾರದ್ದು ತಿನ್ನಂಗಿಲ್ಲ, ಸಪ್ಪೆದು ಬೆಲ್ಲದ್ದು ಆಮೇಲೆ ಗೋಧಿದು ಇದನ್ನು ತಿನ್ಬೇಕಂತಿರ್ತೈತಿ. ಆದ್ರೆ ಹೆಸರಿಡೋ ಟೈಮ್ನಾಗ ಏನು ಮಾಡ್ತಾರೆ ರೀ, ನಾವೇನೇನು ಅಡುಗೆ ಮಾಡಿರ್ತೇವಲ್ಲ ಎಲ್ಲನೂ ಒಳಗೆ ಒಂದು ಸ್ವಲ್ಪ ಹಂಚಿ ಕೊಟ್ಟಿರ್ತಾರೆ ರೀ. ಆಮೇಲೆ ಅವತ್ತಿಂದ ಏನು ಮಾಡಿರ್ತಾರೆ ರೀ, ಬಾಣಂತಿಗೆ ಒಂದು ಸ್ವಲ್ಪ ರಿಲೀಫ್, ಅಡ್ಡಾಡೋದು, ಹೊರಗಡೆ ಅಡ್ಡಾಡೋದು, ಆಮೇಲೆ ಒಂದು ಸ್ವಲ್ಪ ಕಸ್ಮರ್ಗಿ ಮುಟ್ಟಿಸೋದು, ಹೀಗೆಲ್ಲ ಮಾಡಿರ್ತಾರೆ ರೀ. ಅಂದ್ರೆ ಬಾಣಂತಿ ಈಗ ಒಂದು ಸ್ವಲ್ಪ ಆರಾಮಾಗಿ ತಣ್ಣೀರು ಕೂಡ ಕುಡಿಬೋದು ಅಂಥೇಳಿ ಪದ್ಧತಿ ಮಾಡ್ತಾರೆ ರೀ. ಆಮೇಲೆ ಸಾಯಂಕಾಲ ಏನು ನಮ್ಮದು ಎಲ್ಲರದು ಮಸ್ತ್ ಭೋಜನ ಆದ್ರಿ. ಅಡುಗೆ ಅಂತೂ ಭಾಳ ಮಸ್ತಾಗಿತ್ತು. ಆಮೇಲೆ ಸಾಯಂಕಾಲ ಏನು ಮಾಡ್ಬೇಕಂದ್ರೆ, ಈಗ ಬಾಣಂತಿ ಏನಂದ್ರೆ ಒಂದು ಕೋಣೆಯೊಳಗೆ ಅಡ್ಡಾಡೋದು ಅಷ್ಟೇ ಇರ್ತೈತಲ್ಲ, ಹಾಗಾಗಿ ಏನು ಮಾಡ್ತಾರೆ, ಬಾಜು ಮನೆಗೆ ಹೋಗಿ ಉಡಕ್ಕಿ ಹಾಕಿಸ್ಕೊಂಡು ಬರೋದಿರ್ತೈತೆ ರೀ. ಯಾಕಂದ್ರೆ ಅಲ್ಲೇ ಒಂದು ಸ್ವಲ್ಪ ಹೊರಗೆ ಒಳಗೆ ಅಡ್ಡಾಡಲಿ ಅಂಥೇಳಿ ಇರ್ತೈತೆ ರೀ ಪದ್ಧತಿ. ಅಂದ್ರೆ ಭಾಳ ಅಡ್ಡಾಡಂಗಿಲ್ಲ, ಯಾಕಂದ್ರೆ ಗಾಳಿ ಇರ್ತೈತಿ, ಪಾಪುಗೆ ಶೀತ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಉಡಕ್ಕಿ ಹಾಕಿಸ್ಕೊಂಡು ಬಂದ್ವಿ ರೀ. ಹೆಸರೊಳಗೆ ಏನೋ ಮಜಾ ಅಂದ್ರೆ, ಹೆಸರು ಏನು ಇಟ್ವಿ ಅಂದರೆ ಯಶ್ವಿಕಾ ಅಂತ ಇಟ್ವಿ ರೀ. ಯಾಕಂದ್ರೆ ಹುಡುಗಿಯ ತಂದೆ ಮತ್ತು ತಾಯಿ ಯಶ್ ಮತ್ತು ರಾಧಿಕಾ ಫ್ಯಾನ್ಸ್ ಆಗಿರೋದ್ರಿಂದ ಯಶ್ ಫ್ರಮ್ ಯಶ್, ಆಮೇಲೆ ವಿಕಾ ಫ್ರಮ್ ರಾಧಿಕಾ, ಅಂದರೆ ಯಶ್ವಿಕಾ ಅಂದ್ರೆ ರಾಧಿಕಾ ಮತ್ತು ಯಶ್ ಅವರ ಕಾಂಬಿನೇಷನ್ ಒಳಗೆ ಹೆಸರು ಇಟ್ಟಿದ್ವಿ ರೀ. ಅವರಿಬ್ಬರು ಯಶ್ ಮತ್ತು ರಾಧಿಕಾನ್ ಫ್ಯಾನ್ಸ್. ಅಲ್ಲೆಲ್ಲ ಫಂಕ್ಷನ್ ಮುಗೀತು. ರಾತ್ರಿನೂ ಆತ್ರಿ. ಪಾಪು ಭಾಳ ಕಿರಿಕಿರಿ ಮಾಡಾತಿತ್ತು. ನಮ್ಮ ಕಡೆ ಪಾಪು ಕಿರಿಕಿರಿ ಮಾಡಾಕತ್ರ ಅಂದ್ರೆ ಈ ರೀತಿ ಹಳ್ಳಿದೊಂದು ಗೊಂಬೆ ಮಾಡಿ ಅವಳ ಮೇಲೆ ಅಂದ್ರೆ 3 ಸಲ ಆಕೆಗೆ ಇಳುವಿ ಅದನ್ನು ನಾವು ಹಿಂಗೆ ಸುಡ್ತೇವೆ ರೀ. ಸುಟ್ಟು ಅದರಿಂದ ಅದನ್ನು ಅವಳು ಹಣೆ ಹಚ್ಚಿದ್ರೆ ದೃಷ್ಟಿ ಹೋಗ್ತಿದ್ವಿ ಅಂತ ಸಾಸಿವೆ ಕಾಳು ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಸ್ವಲ್ಪ ಸಮಯ ದೃಷ್ಟಿ ಭಾಳ ಆಗಿದ್ವಿ ಅಂಥೇಳಿ. ಇಲ್ಲಿ ನೋಡ್ರಿ ಒಂದು ತೊಟ್ಲ ತೊಗೊಂಡು ಇವ್ರೇನು ಮಾಡತ್ತಾರು, ಆಟ ಆಡೋದೆಲ್ಲ ಮುಗೀತ್ರಿ. ನಾವು ಹಂಗೆ ಒಂದು ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಮ್ಮ ಊರೊಳಗೆ ಬಜಾರ ಅಂತ ಬಂದಿತ್ತು ರೀ. ಹಾಗಾಗಿ ನೋಡ್ಕೊಂಡು ಬರೋಣ ಏನೇನು ಸಾಮಾನು ಅದಾವ ಅಂಥೇಳಿ. ನಮ್ಮ ಜಾನು ಅಂತರೂ ಯಾವುದೇ ಪ್ರಾಣಿನ ಮುಟ್ಟಾಕಂತರೂ ಹೆದರಂಗಿಲ್ಲ ರೀ. ಅವು ಕಡಿತವು ಅನ್ನಂಗಿಲ್ಲ, ಏನಿಲ್ಲ. ಆ ರೀತಿ ಡೇರಿಂಗ್ ಐತ್ರಿ ಆಕೆಗೆ. ಅದನ್ನು ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ ರೀ. ನಮ್ಮ ಜನನಿಗೆ ಬಾಟಲ್ ಬೇಕಿತ್ತಂತ, ಹಾಗಾಗಿ ಬಾಟಲ್ನ ತೊಗೊಂಡು ಮನೆಗೆ ಬಂದ್ವಿ ರೀ. ಅದರ ನೆಕ್ಸ್ಟ್ ಡೇ ನಮಗೆ ಊರಿಗೆ ಹೋಗೋದಿತ್ತು ರೀ. ಹಾಗಾಗಿ ನಾವು ಹೊಳ್ಳಿ ವಾಪಸ್ಸು ಊರಿಗೆ ಹೊಂಟೇವಿ ರೀ. ನೋಡಿರಿ ಬಸ್ನಾಗ ಇವ್ರದ್ದು ತಿನ್ನೋದು ಶುರುವಾಗೈತಿ. ನಮ್ಮ ಈ ಸ್ಮಾಲ್ ಫಂಕ್ಷನ್ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡಿರೋವಂಥ ಪದ್ಧತಿಯಲ್ಲಿ ಮತ್ತೇನಾದರೂ ಎಕ್ಸ್ಟ್ರಾ ನಿಮ್ಮ ಕಡೆ ಇರುವಂಥ ಪದ್ಧತಿಗಳು ನೀವು ಮಾಡ್ತೀರಿ ಅಂದ್ರೆ ಕಮೆಂಟ್ ಮುಖಾಂತರ ನಮಗೂ ತಿಳಿಸ್ರಿ. ಆಮೇಲೆ ಸಬ್ಸ್ಕ್ರೈಬ್ ಎಲ್ಲರೂ ಮಾಡಾತ್ತೀರಿ, ಹಾಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.